ಹಿಟ್ಟು ಹಾಕಿ ನುಗ್ಗೆ ಸೊಪ್ಪಿನ ರೊಟ್ಟಿ ಮಾಡ್ತಾಯಿದ್ದೀನಿ. ಮಲ್ಟಿಗ್ರೇನ್ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ. ಮಲ್ಟಿಗ್ರೇನ್ ಹಿಟ್ಟು ಅಂದರೆ ಕಡಲೆಬೇಳೆ, ರಾಗಿ, ಜೋಳ ಮತ್ತು ಗೋಧಿ ಮತ್ತು ಸೋಯಾ ಇವೆಲ್ಲನೂ ಮಿಕ್ಸ್ ಆಗಿದೆ ಇದರಲ್ಲಿ. 1 ಬೌಲ್ ಅದು, ಮತ್ತು 1 ಬೌಲು ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದೀನಿ ಫುಲ್ಲು. ನುಗ್ಗೆ ಸೊಪ್ಪೇ ರೊಟ್ಟಿ ಆಗಿರೋದ್ರಿಂದ ನುಗ್ಗೆ ಸೊಪ್ಪು ಜಾಸ್ತಿ ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಅದಕ್ಕೆ ಮೆಣಸಿನ್ಕಾಯಿ, ಒಂಚೂರೇ ಚೂರು ಮಾವಿನಕಾಯಿ ಯಾವುದ್ರದ್ದು ತೋತಾಪುರಿ ಮಾವಿನಕಾಯಿ ಬರುತ್ತಲ್ಲ ಅದು ಒಂದೇ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ಮತ್ತು 1 ಬೌಲ್ ಈರುಳ್ಳಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ, ಅರ್ಧ ಬೌಲಷ್ಟು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿಕೊಂಡು ನೀರನ್ನ ಹದ ನೋಡ್ಕೊಂಡು ಹಾಕಬೇಕು. ಈ ಥರ ಮಿಕ್ಸ್ ಮಾಡಿ ನೀವು ಹಾಗೇನು ಇಟ್ಕೊಂಡು ಸಾಯಂಕಾಲ ಮತ್ತೆ ಕಲಸಿ ಆವಾಗ ತಟ್ಬೋದು. ಇವಾಗ ಜಸ್ಟ್ ಈಗಲೇ ಫುಲ್ ತಟ್ತೀವಿ ಅಂದರೆ ಈಗಲೇ ಉಷ್ಟ್ರಕ್ಕೂ ನೀರು ಹಾಕ್ಬೋದು. ಇಲ್ಲ ಇದನ್ನ ಹೀಗೆಲ್ಲ ಮಿಕ್ಸ್ ಮಾಡಿ ಒಂದರಲ್ಲಿ ಇಟ್ಕೊಂಡು ಮತ್ತೆ ಬೇಕಾದಾಗ ಸ್ವಲ್ಪ ನೀರು ಹಾಕಿ ತಟ್ಕೊಂಡು ರೊಟ್ಟಿ ರೆಡಿ ಮಾಡ್ಕೋಬೋದು. ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಈಸಿ ಇರುತ್ತೆ ನೆಕ್ಸ್ಟ್ ರೊಟ್ಟಿ ಮಾಡೋಕ್ಕೆ. ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇವಾಗ ರೊಟ್ಟಿನ ಹೇಗೆ ತಟ್ಟೋದು ಅಂತ ತೋರಿಸ್ತೀನಿ. ಸ್ಮಾಲ್ ಒಂದು ಎಣ್ಣೆ ತಗೊಂಡು ಕಲಸಿಟ್ಟಿರೋದನ್ನು ತೆಳುವಾಗಿ ರೊಟ್ಟಿ ಮಾಡ್ತಾರೆ. ಇಷ್ಟು ತೆಳುವಾಗಿ ತಟ್ಕೊಂಡ್ರೆ ರೊಟ್ಟಿನ ಅದ್ರ ಮೇಲೆ ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈಗ ಹಂಚು ಕಾಯಕ್ಕೆ ಇಟ್ಕೊಂಡಿರ್ತೀವಿ. ಅದ್ರ ಮೇಲೆ ಈಗ ರೊಟ್ಟಿ ಹಾಕ್ತಾರೆ. ಅದನ್ನು 2 ನಿಮಿಷ ಇದರಲ್ಲಿ ಬಿಟ್ಟರೆ ಅದು ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ 2 ನಿಮಿಷ ಬಿಟ್ವಲ್ಲ, 2 ನಿಮಿಷ ಬಿಟ್ಟಿದ ತಕ್ಷಣ ನೋಡಿ ಅದು ಆರಾಮಾಗಿ ಎತ್ಕೊಂಡ್ಬರುತ್ತೆ. ನೀಟಾಗಿ ಒಂಚೂರು ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮಾಡಿ ಮುಚ್ಚಿಟ್ಟು ಬೇಯುತ್ತೆ. ನೋಡಿ ಇವಾಗ ರೊಟ್ಟಿ ನೀಟಾಗಿ ಇದಾಗಿರುತ್ತೆ. ಅದನ್ನು ಈಗ ತಿರುಗಿಸಿ ಹಾಕಿಕೊಂಡು ಒಂದು 2 ನಿಮಿಷ ಬೇಯಿಸಿದ್ರೆ ರೊಟ್ಟಿ ರೆಡಿ ಆಗುತ್ತೆ. ನೋಡಿ ಇವಾಗ ರೊಟ್ಟಿ ತಿರುಗಿಸಿ ಹಾಕಿದ್ವಲ್ಲ 2 ಸೆಕೆಂಡ್ ಆಗಿದೆ. ಇಮಿಡಿಯೇಟು ಅದನ್ನು ಒಂದು ಇದಕ್ಕೆ ಮಚ್ಕೊಂಡು ಒಂದು ಸರ್ವಿಂಗ್ ಇದಕ್ಕೆ ಕಟ್ಟಕ್ಕೆ ತೊಗೊಂಡ್ಬಿಟ್ಟು ಅದಕ್ಕೆ ಚೂರು ಬೆಣ್ಣೆ ಹಾಕಿಬಿಟ್ಟು ನುಗ್ಗೆ ಸೊಪ್ಪಿನ ಮಲ್ಟಿಗ್ರೇನ್ ಆಟ ರೊಟ್ಟಿ ರೆಡಿ.